ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದೃಶ್ಯಂ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ದೃಶ್ಯಂ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಇವತ್ತು ನಾವು ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರಕ್ಕೆ ಹೋಗಿದ್ವಿ. ಸಂತೋಷ್ ಮುಖ್ಯ ಚಿತ್ರಮಂದಿರ ನಿಮಗೆಲ್ಲ ಗೊತ್ತೇ ಇದೆ, ಅತಿ ದೊಡ್ಡ ಚಿತ್ರಮಂದಿರ. ಕೇವಲ ಗಾಂಧಿನಗರ ಮಾತ್ರವಲ್ಲ, ರಾಜ್ಯದ ಅತಿ ದೊಡ್ಡ ಚಿತ್ರಮಂದಿರಗಳಲ್ಲಿ ಸಂತೋಷ್ ಚಿತ್ರಮಂದಿರ ಕೂಡ ಒಂದು. ಪ್ರಸ್ತುತ ಮೇನ್ ಥಿಯೇಟರ್ ಅಂತ ಉಳ್ಕೊಂಡಿರೋದು ಕೇವಲ 7 ಚಿತ್ರಮಂದಿರಗಳಷ್ಟೇ ಗಾಂಧಿನಗರದಲ್ಲಿ. ಮತ್ತೆಲ್ಲ ಚಿತ್ರಮಂದಿರ ಡೆಮೊಲಿಷ್ ಆಗಿದೆ. ಈ ಪೈಕಿ ಸಂತೋಷ್ ಚಿತ್ರಮಂದಿರ ಅತಿ ದೊಡ್ಡ ಬಾಲ್ಕನಿಯನ್ನು ಹೊಂದಿರುವಂಥ ಚಿತ್ರಮಂದಿರ. ತುಂಬಾ ಅಚ್ಚುಕಟ್ಟಾದಂಥ ಚಿತ್ರಮಂದಿರ. ಒಂದು ಕಾಲದಲ್ಲಿ ಪಕ್ಕಾ ಹಿಂದಿ ಸೆಂಟರ್. ಆ ಅಣ್ಣವರಿಂದಾಗಿ ಈ ಚಿತ್ರಮಂದಿರ ಕನ್ನಡ ಸೆಂಟರ್ ಆಗಿ ಮಾರ್ಪಾಡಾಯಿತು. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಬಾಲ್ಕನಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದು ಬಾಲ್ಕನಿಯಲ್ಲಿ. ಬೃಹತ್ ಚಿತ್ರಮಂದಿರ ನೋಡಿ, ಸೀಟೆಲ್ಲ ಯಾವ ರೀತಿ ಇದೆ ಅನ್ನೋದು. ಅತ್ಯದ್ಭುತವಾದಂಥ ಚಿತ್ರಮಂದಿರ. ಸಿನಿಮಾ ಆರಂಭವಾಗ್ತಾ ಇದೆ. ಒಂದಿಷ್ಟು ಮಂದಿ ಪ್ರೇಕ್ಷಕರು ಇನ್ನೂ ಕೂಡ ಬರೋದಕ್ಕೆ ಬಾಕಿ ಇದ್ದಾರೆ. ಆಲ್ಮೋಸ್ಟ್ ಹೆಚ್ಚಿನ ಮಂದಿ ದ್ವಿತೀಯ ದರ್ಜೆಯಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಿ. ಸಿನಿಮಾ ಯಾವ ರೀತಿಯಾಗಿದೆ, ಸಿನಿಮಾ ಇಷ್ಟ ಆಯ್ತಾ ಅಂತ ಕೇಳಿದರೆ ಪ್ರಶ್ನಾರ್ಥಕ. ಯಾವ ರೀತಿ ಹೇಳ್ಬೇಕಂತೆಲ್ಲ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದರೆ, ಒಂದು ಬಿಗ್ ಬಜೆಟ್ನ ಧಾರಾವಾಹಿ ನೋಡಿದಾಗಾಯ್ತು. ಹಾಡಿಲ್ಲ, ಫೈಟ್ ಇಲ್ಲ, ಒಂದು ಕತೆ. ಫಸ್ಟ್ ಹಾಫು ತುಂಬಾ ಲ್ಯಾಗ್ ಅಂತ ಅನಿಸುತ್ತೆ, ಸ್ವಲ್ಪ ಬೋರ್ ಆಗುತ್ತೆ, ಲೈಟಾಗಿ ನಿದ್ದೆನೂ ಬರುತ್ತೆ. ದ್ವಿತೀಯಾರ್ಧ ಮಾತ್ರ ಎಕ್ಸಲೆಂಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಚಿಂದಿ. ಇನ್ನು ಅಭಿನಯದ ಬಗ್ಗೆ ಹೇಳೋದಾದರೆ, ಪ್ರತಿಯೊಬ್ಬರ ಅಭಿನಯ ಅತ್ಯದ್ಭುತ. ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾ ಅಲ್ಲ. ಆದರೆ ಫಸ್ಟ್ ಹಾಫು ತುಂಬಾ ಬೋರ್ ಅಂತ ಅನಿಸುತ್ತೆ, ಡ್ರ್ಯಾಗ್ ಅಂತ ಅನಿಸುತ್ತೆ, ಬೇಡ ಇತ್ತು ಅಂತ ಅನಿಸುತ್ತೆ. ದೃಶ್ಯಂ ಪಾರ್ಟ್ 1ಗೂ ಪಾರ್ಟ್ 2ಗೂ ಹಾಗೆ ಪಾರ್ಟ್ 3ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಭಾಗ 1 ಮತ್ತು ಭಾಗ 2 ಚೆನ್ನಾಗಿದೆ ಸಿನಿಮಾ. ಅಂದರೆ ಆರಂಭದಿಂದ ಅಂತ್ಯದವರೆಗೂ ಚೆನ್ನಾಗಿದೆ. ಆದರೆ ಇದರಲ್ಲಿ ಹಂಗಲ್ಲ. ಮೊದಲಾರ್ಧ ಒಂದಿಷ್ಟು ಸಿನಿಮಾ ಅದು ಇದು ಕಲೆಕ್ಷನ್ ಆ ಥರ ಎಲ್ಲ ಹೋಗುತ್ತೆ. ಅದಾದ ಬಳಿಕ ನಿಧಾನವಾಗಿ ಸಿನಿಮಾ ಪಿಕಪ್ ಆಗುತ್ತೆ. ಧಾರಾವಾಹಿ ಥರನೇ ಹೋಗುತ್ತೆ. ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾ ಅಲ್ಲ. ಎಂಟರ್ಟೈನ್ಮೆಂಟ್ ಇದೆ, ಹಾಗಂತ ಮೊದಲಾರ್ಧ ಎಕ್ಸ್ಪೆಕ್ಟ್ ಮಾಡಬೇಕು. ದ್ವಿತೀಯಾರ್ಧ ಮಾತ್ರ ತುಂಬಾ ಅತ್ಯದ್ಭುತವಾಗಿದೆ. ಕಥೆ ಏನು, ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ಕನ್ನಡದಲ್ಲೂ ಕೂಡ ಈ ಸಿನಿಮಾ ತೆರೆ ಮೇಲೆ ರಾರಾಜಿಸ್ತಾ ಇದೆ. ನಾವು ನೋಡಿದ ಕನ್ನಡದಲ್ಲಿ ಸಂತೋಷ್ ಮುಖ್ಯ ಚಿತ್ರಮಂದಿರ ಕನ್ನಡ ಭಾಷೆಯಲ್ಲಿ ಈ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇರೋದು. ದಿನ 4 ಆಟ, ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30, ಹಾಗೆ ರಾತ್ರಿ 7:30. ಇಲ್ಲಿ ಕನ್ನಡದಲ್ಲೇ ಈ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಮೋಹನ್ ಲಾಲ್ ಅವರು ಈ ಸಿನಿಮಾಗೆ ಕನ್ನಡದಲ್ಲೇ ಡಬ್ಬಿಂಗ್ ಮಾಡಿದ್ದಾರೆ. ಮೋಹನ್ ಲಾಲ್ ಅವರ ವಾಯ್ಸೇ ಇದೆ ಈ ಸಿನಿಮಾದಲ್ಲಿ. ಹೀಗಾಗಿ ಮಲಯಾಳಂ ಸಿನಿಮಾವನ್ನು ವೀಕ್ಷಣೆ ಮಾಡಿದವ್ರಿಗೆ ಸ್ವಲ್ಪ ಬೇಗನೆ ಕನೆಕ್ಟ್ ಆಗುತ್ತೆ, ಯಾಕಂದರೆ ಮೋಹನ್ ಲಾಲ್ ಅವರ ವಾಯ್ಸ್ ಇರೋದ್ರಿಂದಾಗಿ. ಇನ್ನು ಚಿತ್ರಮಂದಿರ, ಸಂತೋಷ್ ಚಿತ್ರಮಂದಿರ ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಕನ್ನಡ ಸೆಂಟರ್. ಅದೆಷ್ಟೋ ಕನ್ನಡ ಸಿನಿಮಾಗಳು ಇಲ್ಲಿ ದಾಖಲೆ ಪ್ರದರ್ಶನವನ್ನು ಕಂಡಿದೆ. ಅಂತಹ ಚಿತ್ರಮಂದಿರದಲ್ಲಿ ದೃಶ್ಯಂ 3 ಸಿನಿಮಾ ಕನ್ನಡ ಅವತರಣಿಕೆಯಲ್ಲಿ ಪ್ರದರ್ಶನವನ್ನು ಕಾಣ್ತಾ ಇರೋದು. ಇದೀಗ ನೋಡ್ತಾ ಇರುವಂಥ ದೃಶ್ಯ ಮಧ್ಯಾಹ್ನದ 1:30 ಪ್ರದರ್ಶನಕ್ಕೆ ಬಂದಂಥ ಪ್ರೇಕ್ಷಕರು. ಒಂದಿಷ್ಟು ಮಂದಿ ಹೇಳ್ತಾರೆ, ಕನ್ನಡ ಡಬ್ಬಿಂಗ್ ಮಾಡಿದರೆ ಪ್ರೇಕ್ಷಕರಿಲ್ಲ ಅಂತ. ಮತ್ತು ಇವರೆಲ್ಲ ಯಾರು, ಪ್ರೇಕ್ಷಕರಲ್ವಾ? ನೋಡಿ, ಇಷ್ಟು ಮಂದಿ ಚಿತ್ರಮಂದಿರದ ಮುಂಭಾಗದಲ್ಲಿ ನಿಂತಿರೋದು. ಸರಿಯಾಗಿ ಸಿನಿಮಾ ಇದ್ದರೆ, ಒಳ್ಳೆಯ ಡಬ್ಬಿಂಗ್ ಇದ್ದರೆ ಪ್ರೇಕ್ಷಕರು ಬಂದೇ ಬರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾನು ಕೂಡ ಹೋಗಿಲ್ವಾ? ನಾನು ಕೂಡ ಡಬ್ಬಿಂಗ್ ಸಿನಿಮಾಗೇ ಹೋಗಿರೋದು. ನಾನು ಮಲಯಾಳದಲ್ಲಿ ನೋಡಲ್ಲ, ನೋಡಿದ್ರೆ ಕನ್ನಡದಲ್ಲಿ. ಇತ್ತೀಚೆಗೆ ಬಂದಂಥ ಅದು ಅನೇಕ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ನೋಡಿರೋದು ಕನ್ನಡದಲ್ಲಿ. ಆದಿಪುರುಷ ಕೂಡ ನಾನು ನೋಡಿದ ಕನ್ನಡದಲ್ಲೇ. ಹೀಗಿರಬೇಕಾದ್ರೆ ಒಂದು ಅತ್ಯುತ್ತಮವಂಥ ಸಿನಿಮಾ ಅದು ಕನ್ನಡದಲ್ಲಿ ಡಬ್ಬಿಂಗ್ ಆದರೆ ನೋಡಿಯೇ ನೋಡ್ತಾರೆ. ಮೂಲ ಭಾಷಾ ಸಿನಿಮಾಗಳನ್ನು ನೋಡುವವರು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ.
ನಮ್ಮ ಕನ್ನಡಿಗರು ಹೆಚ್ಚಾಗಿ ಮೂಲ ಭಾಷೆಯಲ್ಲೇ ನೋಡಲಿಕ್ಕೆ ಇಷ್ಟಪಡ್ತಾರೆ. ಹಾಗಂದು ನಮ್ಮ ಹತ್ರಕ್ಕೆ ಕನ್ನಡದಲ್ಲಿ ನೋಡೋದೇ ಇಲ್ಲ ಅನ್ನೋದು ತಪ್ಪು. ಕನ್ನಡದಲ್ಲೂ ಕೂಡ ನೋಡೋ ಪ್ರೇಕ್ಷಕರಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಾವಳಿ ಉದಾಹರಣೆ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ಸಂತೋಷ್ ಚಿತ್ರಮಂದಿರದಲ್ಲಿ ವ್ಯಕ್ತವಾಗಿದೆ. ಈ ತಮಿಳಿನವರು, ತೆಲುಗಿನವರು ಈ ದೃಶ್ಯ ಸಿನಿಮಾಗಳನ್ನು ನೋಡೋದು ಅವರವರ ಭಾಷೆಯಲ್ಲೇ. ಆ ರಾಜ್ಯದಲ್ಲಿ ಮೊದಲ ಆದ್ಯತೆ ಅವರ ಭಾಷೆಯ ದೃಶ್ಯಂಗೆ ಕೊಡ್ತಾರೆ. ನಮ್ಮಲ್ಲಿ ಮಾತ್ರ ಎರಡನೇ ಸಾಲು ಅಥವಾ ಕೊನೆಯ ಸಾಲು ಈ ಥರ ಇರುತ್ತೆ. ಅವರಲ್ಲಿರುವಂಥ ಭಾಷೆ ಪ್ರೇಮ ನಮಗೆ ಹಾಕಿಲ್ಲ. ದೃಶ್ಯಮನ್ನು ಕನ್ನಡದಲ್ಲಿ ವೀಕ್ಷಣೆ ಮಾಡಿ. ನಮಸ್ಕಾರ.